ಇಷ್ಟೆಲ್ಲ ವರ್ಷಗಳನ್ನ ಈ ರೀತಿಯ ಹೋರಾಟದ ಮೂಲಕ ಮುಂದುವರಿಸ್ಕೊಂಡು ಬಂದವರು, ತಮಗ ಭಯ ಇನ್ನೂ ಇದೆ? ಭಯ ಅಲ್ಲ, ಹ್ಮ್ ಕೊಲೆ ಮಾಡ್ತಾರೆ. ಕೊಲೆಗೆ ಎದ್ರಲ್ಲ ನಾನು. ಹ್ಮ್ ಯಾಕೆಂದ್ರೆ ಕಾಯಿಲೆ ಬಿದ್ದು ನರಳಿ ಸಾಯೋದ್ಕಿಂತ ಯಾವನಿಗೂ ಕೊಲೆಗೆ ಒಂದೇ ಸರಿ ಸತ್ತೋಗ್ಬಿಡ್ತೀನಿ, ಬೆಸ್ಟ್ ಅದು. ಆದರೆ ಇಲ್ಲಿ ನನ್ನ ಯೋಚನೆ ಏನು ಅಂದರೆ, ಸತ್ಯವನ್ನು ಸಾಯಿಸ್ತಾರಲ್ಲ, ನಿಜವಾದ ವ್ಯಕ್ತಿಗಳನ್ನು ಸಾಯಿಸ್ತಾರಲ್ಲ. ನಾವೆಲ್ಲ ಪಾಕಿಸ್ತಾನದಲ್ಲವ್ರೆ ಅಂತ ಹೇಳ್ತೀವಿ, ನಮ್ಮೊಳಗಡೆನೇ ಇವ್ರು ಇದ್ದಾರಲ್ಲ, ಸುಳ್ಳು ಮೋಸ ಮಾಡಿಕೊಂಡು ಇವ್ರು ತಿನ್ನಕ್ಕಷ್ಟು ಅವ್ರಿಗೂ ಮನುಷ್ಯತ್ವ ಅನ್ನೋದಿಲ್ವಾ? ನಾನು ಇನ್ನಷ್ಟು ಸುಳ್ಳು ಹೇಳ್ತೀನಿ ಅಂತ ಒಳಗಡೆ ಮನಸ್ಸು ಹೇಳೋದೇ ಇಲ್ವಾ? ಅವ್ರಿಗೆ ಪರಿವರ್ತನೆ ಆಗೋದೇ ಯಾವಾಗ? ಇವರು ಇವತ್ತು ಹಗಲ್ದವರೊಡೆ ನಡೀತಾ ಇದೆ ಕಿರಣ್. ಎಲ್ಲರಿಗೂ ಕೂಡ ನನಗೇನು ಬೇಕು, ನನಗೆ ಎಷ್ಟು ಬರುತ್ತೆ, ನನ್ನ ಹೆಸ್ರೇನು ಅಂತ, ಸಮಾಜಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ ಅಂತ ಯಾರೂ ಯೋಚನೆ ಮಾಡಲ್ಲ. ಇಂತಹದ್ದು ದೇವರ ಹೆಸರಿನಲ್ಲಿ ಸತ್ಯ ಹೇಳ್ತೀನಿ, ಹಗಲ್ ದರೋಡೆ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಹಗಲ್ ದರೋಡೆ ಆಗ್ತಾ ಇದೆ.